ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಅಕೌಂಟ್ ನೇಮ್ ಬಿ ವೀರರಾಘವಲು. ಈಗ ಮೊಟ್ಟ ಮೊದಲನೆಯಾಗಿ ನನಗೆ ಜನ್ಮ ಕೊಟ್ಟಂಥ ನನ್ನ ತಂದೆ ತಾಯಿಗಳ ಬತ್ತಿನ ವೆಂಕಟ ಸುಬ್ಬಯ್ಯ ಹಾಗೂ ನನ್ನ ತಾಯಿಯಾದಂಥ ಬತ್ತಿನ ಚೆಲ್ಲಮ್ಮ ಅವರ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ಈ ಒಂದು ಬ್ರಹ್ಮಜ್ಞಾನ ತಿಳಿಸಿದಂಥ ಚಾಕ್ಲೇಟ್ ಬಾಗಲೂರಿ ಪುಟ್ಟಪ್ಪ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ಅವರ ಗುರುಗಳಾದಂಥ ಹಲಸೂರು ಶಿವಶೆಟ್ಟರ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ, ಹಾಗೂ ಅವರ ಗುರುಗಳಾದಂಥ ಯಲ್ಲಯ್ಯರ ಸ್ವಾಮಿ ಪಾದ ಪದ್ಮಗಳಿಗೆ ವಂದಿಸುತ್ತಾ ಈ ಒಂದು ಪ್ರವಚನವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಹರಿ ಓಂ ಶಿವ ಓಂ ಗುರು ಓಂ. ಈಗ ಲಾಸ್ಟ್ ಟೈಮು 11ನೇ ಎಪಿಸೋಡಲ್ಲಿ ಮಂತ್ರ ಓಂ ನಮಃ ಶಿವಾಯ ದಮ್ ರಾಮ್ ಅನ್ನೋ ಮಂತ್ರದ ಬಗ್ಗೆ ತಿಳಿಸಿದ್ದೀನಿ. ಅದನ್ನು ಯಾವ ರೀತಿ ಧ್ಯಾನ ಮಾಡಬೇಕು ಕೂತ್ಕೊಂಡು ಅಂತ ಈ ಒಂದು ಎಪಿಸೋಡ್ 12ನೇ ಎಪಿಸೋಡು ಕನ್ನಡ ಇದರಲ್ಲಿ ತಿಳಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೆಯಾಗಿ ರೇಚಕಾಪೂರ್ವಕ ಚೆನ್ನಾಗಿ ತಿಕ್ಕಬೇಕು. ಹೆಂಗಂದರೆ ಅಧೋಮುಖವಾಗಿ ನಡೆಯುವಂಥ ಈ ಒಂದು ಉಸಿರಾಟನ ನಾಲಿಗೆಯನ್ನು ಹಿಂಬದಕ್ಕೆ ಮಡಚಿಕೊಂಡು, ಆ ಕಿರಿನಾಲಿಗಿದೆ ನೋಡಿ ಮೇಲುಗಡೆ, ಅದರೊಳಗೆ ಹೋಗಬೇಕು, ಅದರೊಳಗೇ ಬರಬೇಕು. ಈ ಬ್ಯಾಕ್ ಬೋನ್ ಏನಿದೆಯೋ ಬೆನ್ನೆಲುಬು, ಅದರೊಳಗೆ ಮಧ್ಯದಲ್ಲಿ ಸಣ್ಣದಾಗಿ ಒಂದು ಕೂದಲಿಗಂತ ಸಣ್ಣದಾಗಿ ಒಂದು ಬ್ರಹ್ಮನಾಡಿ ಅಂತ ಇರ್ತದೆ. ಆ ಬ್ರಹ್ಮನಾಡಿಯಲ್ಲಿ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಎಡಗಡೆ ಇರತಕ್ಕಂಥದ್ದು ಈಡ ನಾಡಿ, ಬಲಗಡೆ ಇರತಕ್ಕಂಥದ್ದು ಪಿಂಗಳ ನಾಡಿ. ಈ ಎರಡು ಸೇರುವಂಥ ಒಂದು ಸ್ಥಳ ತ್ರಿಕೂಟ ಸ್ಥಾನ. ಇದು ಪ್ರಾರಂಭ ಆಗೋದು ಮೂಲಾಧಾರ ಚಕ್ರದಲ್ಲಿ. ಈಡ ಪಿಂಗಳ ಎರಡು ನಾಡಿಗಳು ಸೇರುತ್ತವೆ. ಕಾಲಿನ ಬೆರಳಿಂದ ಹಿಡಿದು ಮೂಲಾಧಾರ ಚಕ್ರಕ್ಕೆ ಬಂದು ಸೇರ್ಕೊಳ್ತವೆ ಈಡ ನಾಡಿ, ಪಿಂಗಳ ನಾಡಿ. ಆ ಮಧ್ಯದಿಂದ ಪ್ರಾರಂಭ ಆಗೋದೇ ಸುಷುಮ್ನ ನಾಡಿ. ಸೊ ಈ ಒಂದು ಉಸಿರಾಟವನ್ನು ಚೆನ್ನಾಗಿ ತೆಗಬೇಕು. ಸಾಧ್ಯ ಒಂದು ದಿವಸ 5 ನಿಮಿಷ, ಒಂದು 2 ದಿವಸ 3 ದಿವಸ ಹಾಗೆ ಮಾಡಿ. 2ನೇ 3 ದಿವಸ ಆದಮೇಲೆ ಒಂದು 10 ನಿಮಿಷ ಮಾಡಿ. ಈ ರೀತಿ ಏನಕ್ಕೆ ಆ ಥರ ಹೇಳೋದಂದರೆ, ನಮ್ಮ ಸುಷುಮ್ನ ನಾಡಿ ಈ ಕಿರುನಾಲಿಗೆ ಏನಿದೆಯೋ ಅದು ಜಿಹ್ವ ಸಂಧಾನ ಅಂತೀವಿ. ಈ ಮಂತ್ರ ಕಣ್ಣು ಮುಚ್ಕೊಂಡು ಪ್ರಣವ, ಮನಸ್ಸು, ದೃಷ್ಟಿ ಈ 4 ತ್ರಿಕೂಟ ಸ್ಥಾನದಲ್ಲಿ ನೋಡಬೇಕು. ಆವಾಗ ನಮಗೆ ತುಂಬ ಸುಲಭವಾಗಿ ಅರ್ಥವಾಗುತ್ತೆ ಈ ಒಂದು ಮಾರ್ಗ. ಯಾರು ಬೇಕಾದ್ರೂ ಇದನ್ನು ಸಾಧನೆ ಮಾಡಬೇಕು, ಸಾಧನೆ ಮಾಡ್ಬೋದು. ಹಾಗಂದರೆ ಓಂ ನಮಃ ಶಿವಾಯ ದಮ್ ರಾಮ ಎಂಬ ಮಂತ್ರ ಎಲ್ಲ ಜೀವರಾಶಿಗಳಲ್ಲಿ ಐತೆ. ಇದು ಯಾವ ರೀತಿ ಅಂತರ್ಕುಂಭಕ ಬಹಿರ್ಕುಂಭಕ ಅಂತ 2 ವಿಧ ಐತೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಭಕ್ತಾದಿಗಳು. ಸ್ವಾಮಿಗಳು ಏನು ಹೇಳ್ಬಿಟ್ಟವ್ರೆ, ನಾವು ಒಂಥರ ಮಾಡಿದ್ರೆ ಆಯಿತು ಅಂತ ತಿಳ್ಕೊಬೇಡ್ರೆ. ಹೆಂಗೆ ಅಂದರೆ, ಅಂತರ್ಕುಂಭಕ ಅಂದರೆ ಒಳಗಡೆ ತಗೊಳ್ಳೋದು ಉಸಿರಾಟ. ತಗೊಂಡು ಈ ಸಹಸ್ರಾರ ಚಕ್ರದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕು ಆ ಪ್ರಣವನ, ಆ ಉಸಿರಾಟನ.
ಮತ್ತು ಅಲ್ಲಿಂದ ಬೆನ್ನೆಲುಬು ಅದರ ಪ್ರಕಾರವಾಗಿ ಇಳಿಸಬೇಕು. ಇದು ಅಂತರ್ಕುಂಭಕ, ಇದು ಬೀಳೋದು ಬಹಿರ್ಕುಂಭಕ. ಎರಡು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಯಾವುದಾದ್ರು ಯಾರು ಹೇಳೋರು ಅಂತ ಕನ್ವಿನ್ಸ್ ಮಾಡ್ಕೋಬೇಡ. ಇವೆಲ್ಲ ಯಾರು ಗುರುಗಳು ಇದುವರೆಗೆ ಯೂಟ್ಯೂಬ್ ಚಾನಲ್ನಲ್ಲಿ ಇದುವರೆಗೆ ಯಾರು ಹೇಳಿಲ್ಲ. ಈ ಥರ ಹೇಳೋದ್ರಿಂದ ನನ್ನ ಮೇಲೆ ಎಲ್ಲ ಗುರುಗಳು, ಸುಮಾರು ಗುರುಗಳು ನನ್ನ ಮೇಲೆ ಹೊಟ್ಟೆ ಕಿಚ್ಚು. ನೋಡಿ, ಸ್ವಾಮಿ ವೀರರಾಘವ ಸ್ವಾಮಿ ಯೂಟ್ಯೂಬ್ ಚಾನಲಲ್ಲಿ ಎಲ್ರಿಗೂ ಹೇಳೋ ಥರ ಹೇಳ್ತಾಯಿದ್ದಾರೆ. ಆ ಥರ ಹೇಳೋದ್ರಿಂದ ನಮ್ಮ ಹತ್ರ ಯಾರೂ ಬರ್ತಾಯಿಲ್ಲ ಅಂತ ಕಂಪ್ಲೇಂಟ್ಸ್ ನನ್ನ ಮೇಲೆ ಸುಮಾರು ಜನ ಎಲ್ಲ ನಿಷ್ಠುರ ಮಾಡ್ಕೊತಾವ್ರೆ. ಮಾಡಿದರೆ ನಮಗೇನು ನಷ್ಟವೇನಿಲ್ಲ. ಈಗಾಗಲೇ 61 ಸಾವಿರ ಜನ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಭಕ್ತಾದಿಗಳೆಲ್ಲ ನನ್ನ ಈ ಒಂದು ಪ್ರವಚನ ಎಲ್ಲ ನೋಡ್ತಾ ಇದ್ದಾರೆ, ಈಗಲೂ ನೋಡ್ತಾ ಇದ್ದಾರೆ. ಆದ್ದರಿಂದ ಏನಕ್ಕೆ ನಾವು ಈ ರೀತಿ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳೋದಾದರೆ, ನಾವು ಕಲ್ತಿರೋಂಥ ಈ ಒಂದು ಬ್ರಹ್ಮಜ್ಞಾನ ಎಲ್ರಿಗೂ ವರ್ಲ್ಡ್ ವೈಲ್ಡ್ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ, ಫೇಸ್ಬುಕ್ ಮುಖಾಂತರವಾಗಿ, ಇನ್ಸ್ಟಾಗ್ರಾಮ್ ಮುಖಾಂತರವಾಗಿ ಎಲ್ಲ 3 ಚಾನಲ್ ಪ್ರಕಾರ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ನಮಗೇನು ಯಾರಿಂದ ಏನು ಆಗಬೇಕಾಗದಂತ ಏನಿಲ್ಲ, ಯಾರೋ ಒಂದು ರೂಪಾಯಿ ಕೊಡಬೇಕಾಗಿರೋದಂತ ಏನಿಲ್ಲ. ಸೋಷಲ್ ಸರ್ವಿಸ್ ಮಾಡ್ತಾಯಿದ್ವಿ, ಫ್ರೀಯಾಗಿ ನಾವು ಪ್ರವಚನ ಮಾಡ್ತಾಯಿದ್ವಿ. ಬೇರೆ ಕಡೆ ಎಲ್ಲ ಹೋದರೆ ಗುರುಗಳಿಗೆ ಸಾವಿರಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಒಂದೊಂದು ಹಂತಕ್ಕೆ ಒಂದೊಂದು ಬೆಲೆ ಐತೆ. ಆದರೆ ನನ್ನ ಗುರುಗಳು ಆ ಥರ ನಮಗೆ ಕಲಿಸ್ಕೊಟ್ಟಿಲ್ಲ. ನಾನು ಅದೇ ಪ್ರಕಾರ ನನ್ನ ಗುರುಗಳು 45-50 ವರ್ಷ ಆಯಿತು ನಮಗೆ ಈ ಬೋಧನೆ ಹೇಳಿ. ಸೊ ನಾನು ಯಾವ ಬುಕ್ ನೋಡಿ ಹೇಳ್ತಿಲ್ಲ. ಆವತ್ತು ನಾವೇನು ಕಲ್ತಿದ್ದೀವೋ ನನ್ನ ಬ್ರೈನಲ್ಲಿ ಡೌನ್ಲೋಡ್ ಆಗಿತ್ತು. ಯಾವಕ್ಕೂ ನಾಶ ಆಗಲ್ಲ ಈ ಒಂದು ಬ್ರಹ್ಮಜ್ಞಾನ. ಅಕಸ್ಮಾತ್ ನನ್ನ ದೇಹ ಬಿದ್ದೋಗಲಿ, ಈ ಯೂಟ್ಯೂಬ್ ಚಾನಲ್ನಲ್ಲಿ ಫಾಲೋವರ್ಸ್ ಒಂದು 305 ಜನ ಇದ್ದಾರೆ. ಫಾಲೋವರ್ಸ್, ಸಬ್ಸ್ಕ್ರೈಬ್ಸ್, ಅವ್ರಿಗೆಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಅವ್ರ ಮುಖಾಂತರವಾಗಿ ಬೇಕಾದ ಜನನೂ ಡೌನ್ಲೋಡ್ ಮಾಡ್ಕೋಬೋದು. ಅದು ಅವ್ರವ್ರು ಸೇರಿದ್ದು. ಆ ರೀತಿಯಾಗಿ ಈ ಮಂತ್ರನ ಅಂತರ್ಕುಂಭಕ ಬಹಿರ್ಕುಂಭಕ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಓಂಕಾರ ಎಂಬ ಬೀಜಾಕ್ಷರ ಮೂಲಾಧಾರ ಚಕ್ರದಲ್ಲಿ ಇರ್ತದೆ. ಮೂಲಾಧಾರ ಚಕ್ರ ಅಂದರೆ ಕೆಲವರಿಗೆ ಅರ್ಥವಾಗಲ್ಲ. ಅದು ಗುದಸ್ಥಾನ, ಅಲ್ಲಿರ್ತದೆ ಓಂ ಅನ್ನೋ ಬೀಜಾಕ್ಷರ. ಅದನ್ನು ನಾವು ಒಂದು ಇಮೇಜೇಷನ್ ಆಗಿ ಉಸಿರಾಟ ಮೇಲೆ ತಗೊಂಡು ಹೋಗುವಾಗ ಇಲ್ಲಿ ಸಹಸ್ರಾರ ಚಕ್ರದಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕು. ಮತ್ತು ಬಿಡುವಾಗ ಬಹಿರ್ಕುಂಭಕ ನಾನೋ ಬೀಜಾಕ್ಷರನ ಅಲ್ಲಿ ಬಿಡಬೇಕು. ಅದು ನಾನೋ ಬೀಜಾಕ್ಷರ ಎಲ್ಲಿರ್ತದೆ ಅಂದರೆ ಸ್ವಾಧಿಷ್ಠಾನ ಚಕ್ರ. ಆ ಸ್ವಾಧಿಷ್ಠಾನ ಚಕ್ರ ಎಲ್ಲಿದೆ ಅಂದರೆ ಹೋಗ್ತೀವಿ ನೋಡಿ ಅಲ್ಲಿ. ಇದೇನು ನಾಚಿಕೆ ಪಡಬೇಕಾದಂಥ ಒಂದು ಬೋಧನೆ ಅಲ್ಲ. ಎಲ್ಲರೊಳಗೆ ಐತೆ ಕ್ರಿಯೆಗಳು, ಮುಂದೆ ನಡೀತಾ ಇದೆ. ಚಕ್ರಗಳೆಲ್ಲ ಹಿಂದುಗಡೆ ಐತೆ. ಮತ್ತು
ಶಿ ಅನ್ನೋ 2 ಬೀಜಾಕ್ಷರ ಇತ್ತು ನೋಡಿ. 3ನೇ ಬೀಜಾಕ್ಷರ ಈ ಸಿ ಅನ್ನೋ ಬೀಜಾಕ್ಷರ ಮಣಿಪುರ ಚಕ್ರದಲ್ಲಿ ಇರ್ತದೆ. ಮಣಿಪೂರಕ ಅಂದರೆ ಒಕ್ಕಳು. ಆ ಒಕ್ಕಳ ಜಾಗದಲ್ಲಿ ಅದಿರುತ್ತೆ. ಮಾ ಅನ್ನೋ ಬೀಜಾಕ್ಷರ ಅಲ್ಲಿಂದ ಮೇಲೆ ತಗೊಂಡು ಹೋಗ್ಬೇಕು. ಮಾ ಅಂತ ತಗೊಂಡೋಗಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕು. ಶೀ ಅಂತ ಹೃದಯ ಸ್ಥಾನಕ್ಕೆ ಇಳಿಸ್ಕೋಬೇಕು ಬೀಜಾಕ್ಷರ ಬಿಡುವಾಗ. ಇದು ಬಹಿರ್ಕುಂಭಕ, ಅದು ಅಂತರ್ಕುಂಭಕ. ಮತ್ತು ವಾನೋ ಬೀಜಾಕ್ಷರ ಕಂಠಸ್ಥಾನದಲ್ಲಿರ್ತದೆ. ಈ ವಾನೋ ಬೀಜಾಕ್ಷರನ ಸಹಸ್ರಾರ ಚಕ್ರಕ್ಕೆ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬೇಕು ಉಸಿರಾಟನ. ಮತ್ತು ಅಲ್ಲಿಂದ ಬಿಡುವಾಗ ಬಹಿರ್ಕುಂಭಕ ಯಾನೋ ಬೀಜಾಕ್ಷರ ತ್ರಿಕೋನ ಸ್ಥಾನದಲ್ಲಿ ಇಳಿಸ್ಕೋಬೇಕು. ಅರ್ಥವಾಯ್ತಾ? ಈ ರೀತಿ ದಮ್ ರಾಮ್ ಇದು 6 ಅಕ್ಷರ ಆಯಿತು. ದಮ್ ರಾಮ್ ಅನ್ನೋದು 2 ಅಕ್ಷರ. ದಮ್ ಅನ್ನೋದು ಏನಿದೆಯಂದರೆ ಹೊರಗಡೆ ಇರ್ತಕ್ಕಂಥ ಒಳ್ಳೆಯ ವಿಷಯಗಳೆಲ್ಲ ತಗೊಳುತ್ತೆ. ಇದು ರಿಸೀವ್. ಎಡಗಡೆ ಇರ್ತಕ್ಕಂಥ ಚಿಕ್ಕ ಮೆದುಳು ರಾಮ್ ಅನ್ನೋ ಬೀಜಾಕ್ಷರ ಬೇಡದಿರೋ ವಿಷಯಗಳೆಲ್ಲ ಅದು ರಿಜೆಕ್ಟ್ ಮಾಡುತ್ತೆ. ಇದು ರಿಸೀವು, ಅದು ರಿಜೆಕ್ಟು. ಇದು ಇನ್ಪುಟ್ಟು, ಅದು ಔಟ್ಪುಟ್ಟು. ಇಷ್ಟೇ. ಸುಮ್ಮನೆ ತಲೆ ಕೆಡ್ಸ್ಕೋಬಾರ್ದು. ನಮಗೆ ಆ ಗುರುಗಳು ಅಲ್ಲಿ ಹಂಗೆ ಹೇಳೋರೆ, ಇವ್ರು ಹಂಗೆ ಹೇಳೋರೆ ಅಂತ ಎಷ್ಟೋ ಜನಗಳು ನನ್ನ ಒಂದು ಅನುಭವದಲ್ಲಿ ಹೆಂಡತಿ ಮಕ್ಕಳನ್ನ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟುಬಿಟ್ಟು ದೇಶಾಂತರ ಹೋಗ್ಬಿಟ್ಟವ್ರೆ. ಸನ್ಯಾಸಿ ಆಗಿಬಿಟ್ಟು ಕಾವಿಗಳು ಹಾಕ್ಕೊಳ್ಳೋದೇನೋ, ಅಲ್ಲೇ ಮನೆ ತಿರುಪಿ ಎತ್ಕೊಂಡು ತಿನ್ನೋದೇನೋ, ಇವೆಲ್ಲ ಬೇಕಾ? ಆನಂದವಾಗಿ ಹೆಂಡತಿ ಮಕ್ಕಳ ಜೊತೆಯಲ್ಲಿದ್ದುಕೊಂಡು ಇದು ರಾಜಯೋಗ. ಈ ರಾಜಯೋಗದಲ್ಲಿ ನಮಗೆ ಎಲ್ಲ ಅನುಕೂಲತೆ ಇರುತ್ತೆ. ಇವಾಗ ನಾವು ಎಲ್ಲಾದ್ರೂ ಹೋದ್ರೇನೋ ನಾವು ಬರೋ ಟೈಮ್ಗೆ ಅಷ್ಟು ಅನ್ನ ಬೇಯಿಸಿಕ್ಕಿರ್ತಾರೆ ಮನೆಯಲ್ಲಿ. ಹೊರಗಡೆ ಪುಚ್ಕೊಳ್ಳೋದ್ರೆ ಒಂದು ಹೊತ್ತು ಹಾಕ್ತಾರೆ, ಇಲ್ಲ 2 ಹೊತ್ತು ಹಾಕ್ತಾರೆ. ಆಮೇಲೆ ನಮ್ಮ ಮನೆಗೆ ಬಂದಾಗ ಅವರು ನಮಗೆ ಆ ಟೈಮ್ ಪ್ರಕಾರ ನಮಗೆ ಊಟ ಹಾಕಿ ಅಡುಗೆ ಮಾಡಿ ಇಕ್ಕಿರ್ತಾರ. ಸೊ ಊಟಕ್ಕೇನೂ ಕೊರತೆ ಇಲ್ಲ ರಾಜಯೋಗದಲ್ಲಿ. ಅವರು ಬಡವನಾಗಿರಲಿ ಸಾಹುಕಾರನಾಗಿರಲಿ, ಅದರ ಬಗ್ಗೆ ನಾನು ಹೇಳ್ತಿಲ್ಲ. ಅದಕ್ಕೆ ಇದು ಈ ರೀತಿ ಓಂ ನಮಃ ಶಿವಾಯ ದಮ್ ರಾಮ್ ಈ ಬೀಜಾಕ್ಷರಗಳು. ನಿಮಗೇನಾದ್ರೂ ಡೌಟ್ ಇದ್ದರೆ ಮೊಬೈಲ್ ನಂಬರ್ ಹೇಳ್ತೀನಿ, ಇಲ್ಲ ಇದರಲ್ಲಿ ಮೆನ್ಷನ್ ಮಾಡಿರ್ತೇನೆ 9686234972 ಬಿ ವೀರ ರಾಘೋಲು ನನ್ನ ಮೊಬೈಲ್ ನಂಬರು. ಇದರಲ್ಲಿ ವಿಡಿಯೋನಲ್ಲಿ ಟೈಪ್ ಮಾಡಿ ಹಾಕ್ತೀನಿ. ಯಾರಿಗಾದ್ರು ಸಂಶಯ ಇದ್ದರೆ ಫೋನ್ ಮಾಡಿ ತಿಳ್ಕೊಳ್ಳಿ. ಇನ್ನು ಅಲ್ಲಿಗೂ ಅರ್ಥ ಆಗಿಲ್ಲ ಅಂದರೆ ಬನ್ನಿ, ಹೇಳ್ಕೊಡ್ತೇನೆ. ನಾವಿರ್ತಕ್ಕಂಥ ಮನೆ ಹತ್ರನಾಗಲಿ ಇಲ್ಲ ಮಠಗಳಾಗಲಿ ಎಲ್ಲಾದ್ರೂ ಸರಿ. ಸೊ ಅದಕ್ಕೆ ಈ ರೀತಿ ಮಾಡ್ಕೋಬೇಕು. ಎರಡನೇದು ಮಂತ್ರ ಧ್ಯಾನ ಮಾಡೋಕ್ಕೆ ಮುಂಚೆ ಈ ಷಣ್ಮುಖಿ ಮುದ್ರಿಕೆ ಅಂತ ಒಂದು ನಮ್ಮ ಗುರುಗಳು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಕೇಚರಿ, ಭೂಚರಿ, ಷಣ್ಮುಖಿ, ಶಾಂಭವಿ, ರಾಧಾ ಮುದ್ರಿಕೆ ಅಂತ 5 ಮುದ್ರಿಕೆಗಳೈತೆ.
ಟೋಟಲ್ 8 ಮುದ್ರಿಕೆ. ಸೊ ಆ ಕಡೆ ಎಲ್ಲ ಹೋದರೆ ನಮಗೆ ಅರ್ಥವಾಗಲ್ಲ. ಈ 8 ಮುದ್ರಿಕೆಗಳಲ್ಲಿ ಷಣ್ಮುಖಿ ಮುದ್ರಿಕೆ ಅನ್ನೋದು ಎಳೆ ಮಕ್ಕಳಿಗೂ ತೋರಿಸ್ಕೊಟ್ರೆ ಅವರು ಸಾಧನೆ ಮಾಡ್ತಾರೆ ಅಂಥ ಒಂದು ಸುಲಭವಾದಂಥ ಒಂದು ಮಾರ್ಗ ಇದು. ಈ 2 ಹೆಬ್ಬೆರಳು ಇದೆಯಲ್ಲ ಕೈ, ಈ ಕಿವಿನಲ್ಲಿ ಬಂಧಿಸಬೇಕು. ಯಾಕಂದರೆ ಹೊರಗಡೆ ಶಬ್ದಾದಿಗಳು ಕೇಳಿಸ್ಬಾರ್ದು ಅಷ್ಟೇ. ಆಮೇಲೆ ಈ 2 ಬೆರಳನ್ನ ಕಣ್ಣು ಗುಡ್ಡ ಮೇಲೆ ಮಡಿಕೊಂಡು ಉಸಿರಾಟ ಮೇಲೆ ತಗೊಂಡು ಸಹಸ್ರಾರ ಚಕ್ರದಲ್ಲಿ ನಿಲ್ಲಿಸ್ಕೊಂಡು ಈ 2 ಕಣ್ಣುಗಳನ್ನ ಚೆನ್ನಾಗಿ ಸವಿರಿ, ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿ ನಿಧಾನಕ್ಕೆ ಎಳ್ಕೋಬೇಕು 2 ಬೆರಳುಗಳನ್ನ. ಎಳೆದಾಗ ಏನಾಗುತ್ತೆ ಅಂದರೆ, ಇರೋದು ನಾನು ಹೊಡೆದು ಹೇಳ್ತಾ ಇದ್ದೀನಿ, ಬೇಕಾದರೆ ನೀವು ಪರೀಕ್ಷೆ ಮಾಡಿ ನೋಡ್ಕೊಳ್ರಿ. ಎಷ್ಟು 1000 ಜನ ಆಗಲಿ, ಲಕ್ಷಾಂತರ ಜನ ಆಗಲಿ, ಕೋಟ್ಯಾಂತರ ಜನ ಆಗಲಿ, ಬೆಳಗ್ಗೆನೂ ಆಗ್ಬೋದು, ರಾತ್ರಿನೂ ಆಗ್ಬೋದು, ಕೂತ್ಕೊಂಡು ಈ ರೀತಿ ಷಣ್ಮುಖಿ ಮುದ್ರೆನ ರೇಚಕಪೂರ್ವಕ ಫಸ್ಟು ಚೆನ್ನಾಗಿ ತಿಕ್ಕಬೇಕು. ಎರಡನೇದು ಷಣ್ಮುಖಿ ಮುದ್ರೆಯನ್ನು ಹಾಕಿ ನೋಡಬೇಕು. ಹಾಕಿ ನೋಡಿದಾಗ ರಾತ್ರಿ ಹೊತ್ತು ಸೂರ್ಯನ ಕಾಣ್ತಾನೆ, ಎಲ್ಲಿ ಈ ಆಗ್ನೇಯ ಚಕ್ರದಲ್ಲಿ ಚಂದ್ರನ ಕಾಣ್ತಾನೆ, ನಕ್ಷತ್ರಗಳು, ಎಂಟರ್ ವರ್ಲ್ಡೆಲ್ಲ ನಮ್ಮಲ್ಲೇ ಐತೆ. ಅದನ್ನು ನೋಡಿ ಇವತ್ತು ಟೆಕ್ನಾಲಜಿ ಪ್ರಕಾರ ಮೊಬೈಲ್ಗಳೆಲ್ಲ ಕಂಡುಹಿಡಿದಿರೋದು. ಹೆಂಗಂದರೆ ಮೊಬೈಲ್ ಒಳಗೆ ಚಿಪ್ ಅನ್ನೋದು ಒಂದು ಇರುತ್ತೆ. ಆ ಚಿಪ್ ಇದ್ರೇ ಅದು ವರ್ಕ್ ಆಗೋದು. ಒಂದು ಗೂಗಲ್ ನೋಡಿದ್ರೆ ಏನೇನು ಬೇಕೋ ಪ್ರಪಂಚದಲ್ಲಿ ಎಲ್ಲ ತೋರಿಸ್ತಾ ಇದೆ. ಅಂಥ ಸಾಮರ್ಥ್ಯ ಕಂಡುಹಿಡಿದವರು ಮಹಾತ್ಮರು. ಇದು ಸೈನ್ಸು. ಇವಾಗ ಏನಂದರೆ ಮೊಬೈಲು ಒಳ್ಳೆಯದಕ್ಕೂ ಬಳಸ್ಬೋದು. ಇವಾಗ ಮಕ್ಕಳೆಲ್ಲ ಹಾಳಾಗೋದಕ್ಕೇ ಮೊಬೈಲ್ಗಳೆಲ್ಲ ಕೈಯಲ್ಲಿ ಮಾಡಿಕೊಂಡು ಬಿಲ್ಡಪ್ ತೋರಿಸ್ಕೊಂಡು ಹೋಗೋದು. ಸೊ ಅದರಿಂದ ಪ್ರಯೋಜನ ಏನಿಲ್ಲ. ಎಲ್ಲ ಕೆಟ್ಟ ಮಾರ್ಗ, ಸೆಕ್ಸ್ ನೋಡೋದೇನೋ ಮಕ್ಕಳು. ಈ ರೀತಿ ಮಕ್ಕಳಿಗೆ ನಾವು ಮೊಬೈಲ್ ಕೊಡಬಾರ್ದು. ಆ ಒಂದು ಸ್ಥಿತಿ ಬಂದಾಗ ಅವನಿಗೆ ಮದುವೆ ಏನೋ ಒಂದು ಮಾಡಿದ್ರೆ ಅವನು ಸರೋಗ್ತಾನೆ. ಅದಕ್ಕೆ ಮುಂಚೆ ಕೊಟ್ಟರೆ ಏನಾಗತ್ತೆ ಅಂದರೆ ಹಾಳಾಗಿಬಿಡ್ತಾನೆ. ಈ ಕಡೆ ಓದೋ ಇದು ಇಲ್ಲ, ಆ ಕಡೆ ಉದ್ಧಾರನೂ ಆಗಲ್ಲ. ಸೊ ಹಂಗಾಗಿ ದಯವಿಟ್ಟು ಸಣ್ಣ ಮಕ್ಕಳಿಗೆ ಮೊಬೈಲ್ಗಳು ಕೊಳ್ಳೇಬೇಡ್ರಿ. ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೇ. ಎಲ್ಲರೂ ಒಂದು ಒಳ್ಳೆಯ ಸ್ಥಿತಿಗೆ ಬರಬೇಕು. ನಮಗೆ ಆ ಕಾಲದಲ್ಲಿ ಮೊಬೈಲು, ಫೋನ್ಗಳು ಏನು ಇರಲಿಲ್ಲ. ನಮ್ಮದು ದೊಡ್ಡ ಒಂದು ವಂಶ. ಆಂಧ್ರ, ನಮ್ಮೂರು ವೆಂಗಡಿ ಟೌನು, ನೆಲ್ಲೂರು ಡಿಸ್ಟ್ರಿಕ್ಟು. ನಮ್ಮ ತಂದೆಗೆ ನಾವು ಒಂದು 14 ಜನ ಮಕ್ಕಳು. ಒಂದೊಂದು ಹೊತ್ತಿಗೆ ನಾವು ಊಟಕ್ಕೆ ಭಾರಿ ಕಷ್ಟಪಟ್ಟಿದ್ವಿ ನಾವು. ನನ್ನ ತಂದೆ ಎಲ್ಲರನ್ನೂ ಓದಿಸಿ ಸಾಕಿ, ನಮ್ಮ ಅಣ್ಣನೂ ಅಷ್ಟೇ, ಎಲ್ಲರೂ ಸೇರಿಕೊಂಡು ನಮ್ಮನ್ನು ಬೆಳೆಸಿ ಓದಿಸಿ ನಾನು SLC ಮಾಡಿದ್ದೀನಿ 1976. ಅದು ಮಾಡಿಕೊಂಡು ವಾರಣಾಸಿಗೆ 3 ವರ್ಷ ಅಲ್ಲೇ ಇದ್ವಿ. ನಾನು, ನಮ್ಮ ಅಣ್ಣ ತಮ್ಮಿದ್ರು, ನಮ್ಮ ತಂದೆ ತಾಯಿ ಎಲ್ಲರೂ. ಕೈ ಮಗ್ಗದ ಕೆಲಸ, ವಾಲ್ ಹ್ಯಾಂಗಿಂಗ್ಸ್ ಅಂತ ಗೋಡೆಗೆ
ಶೋ ಶೋ ಥರ ಕಾಣೋದಕ್ಕೆ ಗೋಡೆಗೆ ಹಾಕೋದು ವಾಲ್ ಹ್ಯಾಂಗಿಂಗ್ಸ್ ಅಂತ. ಈಗಲೂ ಎಲ್ಲ ಕಡೆ ಐತೆ ಬೆಂಗಳೂರಿನಲ್ಲಿ. ಆಗಿನ ಕಾಲದಲ್ಲಿ ಎಲ್ಲೂ ಇಲ್ಲ. 1976 ಹೋದ್ಮೇಲೆ ಬನಾರಸ್ಸಲ್ಲಿ ಹೋಗಿ ನಾವು ಆ ಕೆಲಸ ಮಾಡಿಕೊಂಡು ಫಾರಿನ್ ಎಕ್ಸ್ಪೋರ್ಟ್ ಆಗ್ತಾಯಿತ್ತು. ನಾವು ಮಾಡೋ ಅಂಥ ಒಂದು ವಾಲ್ ಹ್ಯಾಂಗಿಂಗ್ಸು ಫಾರಿನ್ ಎಕ್ಸ್ಪೋರ್ಟ್ ಆಗ್ತಾಯಿತ್ತು. ಆವಾಗ ನಮಗೆ ಒಳ್ಳೆ ದುಡ್ಡು. 100 ರೂಪಾಯಿ ನೋಡೋದೇ ಕಷ್ಟ ನಮಗೆ. ನಾವು ತಿಂಗಳಿಗೆ 15,000 20,000 ಆಗಿನ ಕಾಲಕ್ಕೆ 50 ವರ್ಷ ಹಿಂದುಗಡೆನೇ ಸಂಪಾದನೆ ಮಾಡ್ತಾಯಿದ್ವಿ. ಅರ್ಥವಾಯ್ತಾ? ಇವಾಗ ಅದು ಕೋಟ್ಯಾಂತರ ರೂಪಾಯಿ ಆ ದುಡ್ಡು ಇದ್ದಿದ್ರೆ. ಸೊ ಏನೇನೋ ಆಗೈತದು ಕತೆ ಬೇಡ ನಮಗೆ. ಹಿಂಗೆಲ್ಲ ನಾವು ಬೆಳ್ಕೊಂಡು ನಾವು ಅಲ್ಲಿಂದ ಮೆಡ್ರಾಸ್ಗೆ ಹೋಗಿ ಅಲ್ಲಿ 1 ವರ್ಷ 2 ವರ್ಷ ಇದ್ದು ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರಿಗೆ ಬಂದಿದ್ವಿ, ಕರ್ನಾಟಕಕ್ಕೆ. ಬೆಂಗಳೂರಲ್ಲಿ ರಾಜನಗರದಲ್ಲಿ ಒಂದು ಸೈಟ್ ತೊಗೊಂಡು ಅಲ್ಲಿ ಮನೆ, ವೆಲ್ಡಿಂಗ್ ಶಾಪು ಎಲ್ಲ ಮಾಡ್ಕೊಂಡಿದ್ವಿ. ಸುಮಾರು ಏನೋ ನಮ್ಮ ಜೀವನಕ್ಕೆ ಏನು ತೊಂದರೆ ಇಲ್ಲ. ಆವಾಗ ನಮಗೆ ಚಾಕ್ಲೇಟ್ ಬಾಗ್ಲೂರು ಪುಟ್ಟಪ್ಪ ಅಂತ ಬೆಂಗಳೂರಿನಲ್ಲಿದ್ದರು. ಅವರು ಅಲ್ಲೇ ಹುಟ್ಟಿ ಬೆಳೆದಿದ್ದು. ಮಿಲ್ಟ್ರಿ ಎಕ್ಸ್ ಸರ್ವಿಸ್ ಮ್ಯಾನ್. ಅವ್ರ ಗುರುಗಳು ಹಲಸೂರು ಶಿವಶೆಟ್ಟಿಯವರು. ಅವ್ರ ಗುರುಗಳು ಎಲ್ಲಯ್ಯರು. ನಮ್ಮದು ಶಿವರಾಮ ದೀಕ್ಷಿತರ ಒಂದು ವಂಶ ಪಾರಂಪರೆ. ಅದೆಲ್ಲ ಲಿಸ್ಟ್ ಹೇಳೋದಕ್ಕೆ ಟೈಮ್ ಸಾಕಾಗಲ್ಲ ವೀಡಿಯೋನಲ್ಲಿ. ಸಿಂಪಲಾಗಿ ಹೇಳ್ತಾಯಿದ್ದೀನಿ. ಆ ರೀತಿಯಾಗಿ ನಾವು ಅಲ್ಲಿ ಬಂದ್ವಿ. ಅಲ್ಲಿ ಕೆಲವು ವರ್ಷ ಇದ್ದಿದ್ವಿ. ಆಮೇಲೆ ನನಗೆ ಮದುವೆ ಆದಮೇಲೆ ನಮಗೆ ಕಾಕ್ಸ್ಟೋನ್ ಜೀವನಹಳ್ಳಿಯಲ್ಲಿ ನಾನು ಮದುವೆ ಆದೆ ಬೆಂಗಳೂರಿನಲ್ಲಿ. ಇಲ್ಲೇ ಬಂದು ಸೆಟ್ಲಾಗಿಬಿಟ್ಟಿದ್ವಿ. 45-50 ವರ್ಷ ಆಯಿತು ಬೆಂಗಳೂರು ಬಂದು. ನಾನು ಮದುವೆ ಆದಮೇಲೆ ಮತ್ತೆ ನಮ್ಮ ಮಾವವ್ರ ಊರು ಕಾಕ್ಸ್ಟೋನ್ ಜೀವನಹಳ್ಳಿ. ಇಲ್ಲೇ ಬಂದು ಸ್ಥಿರವಾಗಿಬಿಟ್ನಿ. ಸೊ ಈ ರೀತಿ ನಾನು ವೆಲ್ಡಿಂಗ್ ಕೆಲಸ ಮಾಡಿಕೊಂಡು ವರ್ಕ್ಶಾಪ್ ಮಡಗಿದ್ದೆ. ವರ್ಕ್ಶಾಪ್ನಲ್ಲಿ ಕೆಲಸ ಮಾಡಿಕೊಂಡು ಹೆಂಡತಿ ಮಕ್ಕಳು ನೋಡಿಕೊಂಡು ಆಶ್ರಮಗಳಿಗೆ ಹೋಗೋದು. ಸುಮಾರು 10 ವರ್ಷ ಆಶ್ರಮಗಳು ನಾನು ನಿರ್ಮಾಣ ಮಾಡಿದ್ದೀನಿ. ಎಲ್ಲೂ ನಮಗೆ ಒಂದು ಅಂಗಳ ಜಾಗ ಯಾರೂ ಬಿಟ್ಕೊಟ್ಟಿಲ್ಲ. ಎಲ್ಲ ನಾನು ನಂದು ನಾನೇ ಇರಬೇಕಂತ ಹೊಡೆದಾಡ್ಕೊಂಡ್ರು. ಆಯ್ತಪ್ಪ, ನೀನೇ ಹೊತ್ಕೊಂಡು ಹೋಗು, ನನಗೆ ಗುರುಗಳಿದ್ದಾರೆ ಅಂತ ನಾನು ಸುಮ್ಮನೆ ಆಗಿಬಿಟ್ನಿ. ಆಮೇಲೆ ನನಗೆ ಸುಮಾರು ಆಶ್ರಮ ಎಲ್ಲ ಸಿಕ್ತು. ಕಾಡು ಸಂಪನಹಳ್ಳಿಯಲ್ಲಿ ಒಂದು ಆಶ್ರಮ ಗೋವಿಂದಪ್ಪನವ್ರದ್ದು, ಕೈವಾರ ತಾತಯ್ಯನವರ ಮಠ, ಬಾಗಿಲೂರಿಗೆ ಹೋಗೋ ದಾರಿನಲ್ಲಿ ಏರ್ಪೋರ್ಟ್ ರೋಡು. ಅವರು ಬೀಗರೆ ಬೆಳೆ ಮುನ್ಸಪ್ಪ ಅಂತ ಅಂಚಿನಹಳ್ಳಿಯಲ್ಲಿ. ಅದು ದೊಡ್ಡದಾಗಿದೆ, ಸುಮಾರು 1 ಎಕರೆ ಮೇಲಿದೆ ಊರೊಳಗೆ. ಅಲ್ಲಿ ಕೈವಾರ ತಾತಯ್ಯನವರದ್ದು ಮಠ ಇದೆ. ಸೊ ಈ 2 ಜಾಗದಲ್ಲಿ ಕೆಲವು ಜನಗಳಿಗೆ ಜ್ಞಾನೋಪದೇಶ ಹೇಳಿ ಶಿಷ್ಯನೆಲ್ಲ ಮಾಡಿಕೊಂಡು ಏನೋ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾಯಿದ್ದಾನೆ. ಆದರೆ ಈ ಮಾರ್ಗ ಕಲಿಯೋದು ಬಹಳ ಕಷ್ಟ, ಎಲ್ರಿಗೂ ಸಿಕ್ಕಲ್ಲ. ಆಯಿತು, ನೋಡ್ಕೊಳ್ಳೋಣ ನಿಧಾನವಾಗಿ, ನಮಗೆಲ್ಲ ವಯಸ್ಸೆಲ್ಲ ಆದಮೇಲೆ ಇನ್ನೂ ಐತಲ್ಲ ಅಂತ ಏಮಾರ್ತಾರೆ ಜನಗಳು. ಮಕ್ಕಳಿಗೆ ಮದುವೆ ಮಾಡಬೇಕು, ಅವ್ರಿಗೆ ಇದು ಮಾಡಬೇಕು, ಮನೆ ಕಟ್ಟಬೇಕು. ನಾವಿದ್ರೇನ ಮನೆ ಮಠ ಕಟ್ಟೋದು, ಮದುವೆ ಮಾಡೋದು. ಇವಾಗ ನಾನು ಸಾಯ್ತೀನಿ, ನಮ್ಮ ಮಕ್ಕಳಿಗೆ ಮದುವೆ ಆಗಲ್ವಾ? ಹಂಗೆ ನಿಲ್ಸ್ಕೊಂಡ್ಬಿಡ್ತಾರ ಮದುವೆ ಮಾಡಿದ್ರೆ? ಯೋಚನೆ ಮಾಡಿ ಸ್ವಲ್ಪ. ನಾವಿದ್ರೂ ಒಂದೇ, ಸತ್ರೂ ಒಂದೇ, ಏನೋ ಕೊರತೆಯನ್ನು ಆಗಲ್ಲ. ಇವಾಗ ಇಂದಿರಾ ಗಾಂಧಿ ಸತ್ತೋಗ್ಬಿಟ್ಲು, ಸಾಯಿಸ್ಬಿಟ್ರು.
ಅಷ್ಟು ಮಾತ್ರಕ್ಕೆ ಪ್ರಧಾನಮಂತ್ರಿ ಯಾರು ಆಗಲಿಲ್ವಾ? ರಾಜ್ಯ ಪರಿಪಾಲನೆ ಆಗ್ತಿಲ್ವಾ? ಅಲ್ಲ, ಒಂದು ಮಾತು ಹೇಳ್ತೀನಿ ಉದಾಹರಣೆಗೆ. ತದ್ರೀತಿಯಾಗಿ ನಾವಿದ್ರೇ ಇದೆಲ್ಲ ನಡೀತಾ ಇದೆ, ನಾವಿಲ್ಲ ಅಂದರೆ ನಡೆಯಲ್ಲ ಅಂತ ಒಂದು ಮೂರ್ಖತನ ಅದು ಚೆನ್ನಾಗಿ ಫಿಕ್ಸ್ ಆಗಿಬಿಟ್ಟಿದೆ ಎಲ್ಲರ ಮೈಂಡಲ್ಲಿ. ಮಠಕ್ಕೆ ಸೇರ್ಕೊಂಡ್ಬಿಟ್ರೆ ನಾವು ಹಾಳಾಗೋಗ್ಬಿಡ್ತೀವಿ, ಮನೆ ಮಕ್ಕಳು ಎಲ್ಲ ಹಾಳಾಗಿಬಿಡ್ತಾರೆ, ಬೇಡಪ್ಪ ನಾವು ಅವ್ರ ಜೊತೆಗೆ ಇರೋಣ ಅಂತ ಹಂಗೆ ಇರೋರು ಎಷ್ಟೋ ಜನ ಇದ್ದಾರೆ. 95% ಅವರೇ ಜಾಸ್ತಿ. 5% ನಮ್ಮಂಥವರು ಗುರುಗಳು, ಶಿಷ್ಯರು, ಗುರುಮಾರ್ಗ. ಇದರಲ್ಲಿ ಇನ್ನೂ ಒಂದು ಐತ್ಯ. ಯಾರು ಗುರುಬೋಧನೆ ತಗೊಂಡು ಆ ಗುರು ಪ್ರಕಾರ ಹೇಳಿದ ಪ್ರಕಾರ ನಡ್ಕೊಳ್ತಾ ಇರ್ತಾರೋ ಅಂಥವರಿಗೆ ಅಷ್ಟ ದರಿದ್ರ, ಅವಮಾನ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅದೆಲ್ಲ ಅನುಭವಿಸ್ಬೇಕು ನಾವು ಇಲ್ಲೇ. ಮಾನ, ಅವಮಾನ, ಆಸ್ತಿ ಪಾಸ್ತಿ, ದರಿದ್ರ, ರೋಗಗಳು ಬರಬಾರ್ದೆಲ್ಲ ಬರ್ತವೆ. ಏನಕ್ಕೆ ಬರ್ತದೆ ಅಂದರೆ ಚೆನ್ನಾಗಿ ಯೋಚನೆ ಮಾಡಿರಿ ನೀವು. ಆಗ ಭಕ್ತ ಕುಂಬಾರ ಒಬ್ಬರು ಮಹಾತ್ಮರು ಇದ್ದರು. ಅವ್ರ ಇಡೀ ಜೀವಮಾನದಲ್ಲೇ ಅವರು ಸುಖ ಕಾಣಲಿಲ್ಲ, ಪ್ರಪಂಚದಲ್ಲಿ ಸುಖ ಕಾಣಲಿಲ್ಲ. ಪಾರಮಾರ್ಥದಲ್ಲಿ ಯಾವಾಗಲೂ ಪರಮಾತ್ಮನ ಬಗ್ಗೆನೇ ಚಿಂತನೆ ಮಾಡೋರು. ವಿಠಲ 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 ಅಂತ. ತದ್ರೀತಿಯಾದ ಬೇಡರ ಕಣ್ಣಪ್ಪ ನೋಡ್ರಿ, ಅವ್ರಿಗೆ ಎಷ್ಟು ಕಷ್ಟಗಳು ಬಂತು. 2 ಕಣ್ಣೇ ಕಿತ್ತುಬಿಟ್ಟು ಆ ಶಿವನಿಗೆ ಅರ್ಪಿತ ಮಾಡಿಬಿಟ್ರು ಮಹಾತ್ಮರು. ನಾವೇನಾದ್ರೂ ಮನಸ್ಫೂರ್ತಿಯಾಗಿ ಧ್ಯಾನ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಮಗೆ. ಇನ್ನು 2 ಕಣ್ಣುಗಳು ಕಿತ್ತಿ ಮಡಗ್ತೀವ ದೇವ್ರಿಗೆ? ದೇವರು ಕೊಟ್ಟಿದ್ದಾನಪ್ಪ ನಮಗೆ, ನಾವೇನು ಕೊಂಡ್ಕೊಂಬಂದಿವ? ಹೇಳ್ರಿ ನೀವು. ಏನಾದರೂ ಒಂದು ಅಭಯ, ಕಣ್ಣು, ಕಾಲು, ಕಿವಿ, ಬಾಯಿ, ಮೂಗು, 25 ತತ್ವಗಳು. ನೆಕ್ಸ್ಟ್ ಹೇಳ್ತೀನಿ ಅದ್ರ ಬಗ್ಗೆ. ಇದನ್ನು ನಾವೇನೋ ಕೊಂಡ್ಕೊಂಬಂದಿವ? ತಂದೆ ತಾಯಿಯೊಬ್ಬರ ಒಂದು ಸೊತ್ತು ಇದು, ಆಸ್ತಿ. ನಾವೇನು ಮಾಡ್ತಾಯಿದ್ದೀವಿ ಇವಾಗ? ಬೆಳೆದು ದೊಡ್ಡವರಾದ ಮೇಲೆ ಈ ಆಸ್ತಿ ನಂದು, ಈ ಮನೆ ನಂದು, ಒಡವೆ, ವಸ್ತು, ಹೆಣ್ಣು, ಹೊಣ್ಣು, ಮಣ್ಣು ಇವೆಲ್ಲ ನಂದು ನಂದು ಅಂತ ಹೊಡೆದ ಸಾಯ್ತಾ ಇದ್ವಿ. ಸುಖ ಅನ್ನೋದು ಕಾಣ್ತಾ ಇಲ್ಲ ನಾವು. ಚೆನ್ನಾಗಿ ಯೋಚನೆ ಮಾಡಿರಿ. ಯಾವಾಗ ನಾನು ನಂದು ಅನ್ನೋದು ಬಿಡ್ತೀವೋ, ಅದು ಬಿಡೋದಕ್ಕೆ ಗುರುಗಳು ಬೋಧನೆ ತಗೋಬೇಕು, ಚೆನ್ನಾಗಿ ಸತತವಾಗಿ ಧ್ಯಾನ ಮಾಡಬೇಕು. ಆವಾಗ ನನ್ನದು ನಾನು ಅನ್ನೋದು ಅರಿಷಟ್ ವರ್ಗಗಳು 6: ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾಚರ್ಯಗಳು. ಅಷ್ಟಮದಗಳು: ಕುಲಮದ, ಧನಮದ, ರೂಪಮದ, ವಿದ್ಯಾಮದ, ತಪೋಮದ ಅಂತ 8 ವಿಧವಾದ ಮದಗಳು ನಮ್ಮಲ್ಲಿ ಐತೆ. ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಅದೆಲ್ಲ ಕರ್ಗೋಗಬೇಕು. ಅವೆಲ್ಲ 3 ಗುಣಗಳು: ರಜೋಗುಣ, ತಮೋಗುಣ, ಸತ್ವಗುಣ. ಈ 3 ಗುಣಗಳನ್ನು ಸಾಯಬೇಕು. ಅಪ್ಪ ನೀನು ಕೊಟ್ಟಿದ್ದಪ್ಪ ಭಿಕ್ಷೆ, ಈ ಒಂದು ಶರೀರ ನಿನ್ನದು. ಈ ಶರೀರ ನಿನ್ನ ಧ್ಯಾನ ಮಾಡೋದಕ್ಕೆ ನನಗೆ ಆ ಒಂದು ಮನಸ್ಸು ಕೊಡಪ್ಪ ಪರಿಪೂರ್ಣವಾಗಿ. ಈ ಪ್ರಪಂಚ ಮಾರ್ಗದಲ್ಲಿ ಸಿಕ್ಕಾಕೊಳ್ಳದೆ ನಿನ್ನ ನಾಮಸ್ಮರಣೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಪ್ಪ ಅಂತ ನಾವು ಅದನ್ನೇ ತಿಳ್ಕೊಬೇಕು. ಬೆಳಗ್ಗೆ ಎದ್ದಾಗಲೂ ಅಷ್ಟೇ, ರಾತ್ರಿ ಮಲಗುವಾಗ ಅಷ್ಟೇ. ಅದೇ ಸಾಯಿ ಕುಮಾರ್ ಒಂದು ಮಾತು ಹೇಳ್ತಾರೆ, ಫಿಲ್ಮ್ ಆ್ಯಕ್ಟ್ರು. ಕೈವಾರ ತಾತಯ್ಯನವ್ರದ್ದು ಒಂದು ಫಿಲ್ಮಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಹಾತ್ಮರು ಹೇಳಿದ್ದಾರೆ,
ಕಣ್ಣು ಮುಚ್ಚಿದರೆ ಮರಣ, ಕಣ್ಣು ತೆರೆದರೆ ಜನನ. ನೋಡಿ ಎಂಥ ಒಂದು ಅದ್ಭುತವಾದಂಥ ಒಂದು ಅರ್ಥ ಐತೆ. ನಾವು ರಾತ್ರಿ ಹೊತ್ತು ಕಣ್ಣು ಮುಚ್ಚಿ ಮಲಗ್ತೀವಿ, ಪ್ರಪಂಚನೇ ಮರ್ತೋಗ್ತೀವಿ. ಹೆಂಡತಿ ಪಕ್ಕದಲ್ಲಿ ಇದ್ರೂ ನಮ್ಗೆ ಗೊತ್ತಾಗಲ್ಲ, ಮಕ್ಕಳ ಪಕ್ಕದಲ್ಲಿ ಇದ್ರೂ ಗೊತ್ತಾಗಲ್ಲ, ಅಸಲು ನಾವು ಗಂಡ ಹೆಣ್ಣು ಅನ್ನೋದೂ ಗೊತ್ತಾಗಲ್ಲ. ಈ ಶರೀರನ ಮರೆಸ್ಬಿಡ್ತಾನೆ, ನಮ್ಮನ್ನು ಮರೆಯೋ ಥರ ಮಾಡಿಬಿಡ್ತಾನೆ ಪರಮಾತ್ಮನು. ಎಚ್ಚರ ಇದ್ದರೆ ನಾವು ಸತ್ತೋಗ್ತೀವಿ. 3 ದಿವಸಕ್ಕೆ ಸುಖವಾದ ನಿದ್ರೆ ಆ ಪರಮಾತ್ಮನೇ ಕೊಡೋದು. ಆ ಕಣ್ಣು ಮುಚ್ಚಿದಾಗ ಸತ್ತಿರೋವನಿಗೂ ನಮಗೂ ವ್ಯತ್ಯಾಸ ಇಲ್ಲ. ಅಲ್ಲಿ ಪ್ರಾಣವ ಇರಲ್ಲ, ಸತ್ತಿರೋವನಿಗೆ ಉಸಿರಾಟ ಇರಲ್ಲ, ನಮಗೆ ಉಸಿರಾಟ ನಡೀತಾ ಇರ್ತದೆ. ಮತ್ತೆ ಬೆಳಗ್ಗೆ ಕಣ್ಣು ತೆರಿತೀವಿ ನೋಡಿ, ಆವಾಗ ಜನನ. ಮಗು ಯಾವ ರೀತಿ ಹುಡ್ತಾ ಇದೆಯೋ ಆ ರೀತಿ ಮತ್ತೆ ಜನ್ಮ ತಾಳ್ದಂಗೆ. ಈ ರೀತಿ ಎಷ್ಟೋ ಜನ್ಮಗಳು ಎತ್ಕೊಂಡು 84 ಲಕ್ಷ, ಒಂದಲ್ಲ ಎರಡಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲರೂ ನಾವು ಹುಟ್ಟಿದ್ದೀವಿ, ಸಾಯ್ತಾಯಿದ್ದೀವಿ. ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಎಲ್ಲ ಮಾಡಿಬಿಟ್ಟ ಪರಮಾತ್ಮನು. ಕೊನೆ ಜನ್ಮದಲ್ಲಿ ನಮಗೆ ಈ ಮಾನವ ಜನ್ಮ ಅಂತ ಕೊಟ್ಬಿಟ್ಟಿದ್ದಾನೆ. ಅಪ್ಪ ಇವಾಗಾದ್ರೂ ತಿಳ್ಕೊಳ್ರು ನನ್ನ ಬಗ್ಗೆ, ನನ್ನನ್ನು ಸೇರ್ರಪ್ಪ ಆನಂದವಾಗಿ. ಕೆಲಸ ಮಾಡಬೇಡ ಅಂತ ಯಾರು ಹೇಳಿಲ್ಲ. ಯಾರನ್ನು ಹೇಳ್ತಾರಾ? ನಿನ್ನ ಕೆಲಸ ಏನಿದ್ರೂ ಮಾಡ್ಕೊಳ್ಳಿ. ಗುರುಗಳೇನು ಹೇಳ್ತಾರೆ? ಕೂತ್ಕೊಂಡು ಮಾಡೋದು ಒಂದು ಮಂತ್ರ ಧ್ಯಾನ, ಓಂ ನಮಃ ಶಿವಾಯ ಎಂಬ ಧಮ್ರಾಮ್ ಅನ್ನೋ ಒಂದು ಮಂತ್ರನ ಕೂತ್ಕೊಂಡು ಪದ್ಮಾಸನನೋ ಸಿದ್ಧಾಸನನೋ ಹಾಕ್ಕೊಂಡು ಧ್ಯಾನ ಮಾಡೋದು ಒಂದು ಮಾರ್ಗ. ಎರಡನೇ ಮಾರ್ಗ ಸೋಹಂ ಸೋಹಂ ಸೋಹಂ. ಅದು ಮೊದಲನೇದು ಸಾಂಖ್ಯ ಮಂತ್ರ, ಇದು ಎರಡನೇದು ತಾರಕ ಮಂತ್ರ. ಇನ್ನು ಐತೆ ಅಮನಸ್ಕ ಯೋಗ, ಕುಂಡಲಿನಿ ಯೋಗ, ಸಚ್ಚಿದಾನಂದ ಯೋಗ, ಅಚಲ ಪರಿಪೂರ್ಣ ಸದ್ಭಾವದವರೆಗೆ ಐತೆ. ಲಾಸ್ಟ್ 2022 HP ಸೆಪ್ಟೆಂಬರ್ 10ನೇ ತಾರೀಕು ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು ಸೆಪ್ಟೆಂಬರು 12ನೇ ತಾರೀಕು ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು ಸೆಪ್ಟೆಂಬರ್ 17ನೇ ತಾರೀಕು ಒಂದು ವಿಡಿಯೋ ಮಾಡಿದ್ದೀನಿ. ಈ 3 ವಿಡಿಯೋನಲ್ಲಿ ನೋಡಿದ್ರೆ ಈ ಎಲ್ಲ ಸಾಂಖ್ಯ ತಾರಕ ಒಂದು ಹಂತ, ಒಂದು ವಿಡಿಯೋ. ಅಮನಸ್ಕ ಕುಂಡಲಿ ಯೋಗ ಒಂದು ವಿಡಿಯೋ 12ನೇ ತಾರೀಕು ಸೆಪ್ಟೆಂಬರ್ದು. ಮತ್ತು 17ನೇ ತಾರೀಕು ಸೆಪ್ಟೆಂಬರು 2022 ಆರ್ಯ ದರ್ಪಣ ಭಾವನ, ಸಚ್ಚಿದಾನಂದ, ಈ 2 ಹೇಳಿದ್ದೀನಿ. ಅಚಲ ಪರಿಪೂರ್ಣ ಸದ್ಬೋಧೆ ಪರಿಪೂರ್ಣವಾಗಿ ನಾನು ನಿಮಗೆಲ್ಲ ತಿಳಿಸಿದ್ದೀನಿ. ಕೆಲವರು ಮರ್ತೋಗಿರ್ತಾರೆ ಅಂತ ಮತ್ತೆ ನಾನು ರಿಪೀಟ್ ಮಾಡಿ ಒಂದೊಂದು ಸಬ್ಜೆಕ್ಟು ಎಲ್ರಿಗೂ, ಸಣ್ಣ ಮಕ್ಕಳಿಗೂ ಅರ್ಥವಾಗುವ ರೀತಿಯಾಗಿ ನಾನು ನಿಮಗೆಲ್ಲ ಬೋಧನೆ ಮಾಡ್ತಾಯಿದ್ದೀನಿ. ಇವಾಗ ನಾವು ಸತ್ತೋದ್ರೆ ನಮ್ಮ ಜೊತೆಗೆ ಹೊರಟೋಗ್ಬಿಡ್ತದೆ ಈ ಬ್ರಹ್ಮಜ್ಞಾನ. ಏನೂ ಪ್ರಯೋಜನ ಇಲ್ಲ. ಎಷ್ಟೋ ಜನ ಆ ಥರ ಸತ್ತೋಗಿರೋರು ಇದ್ದಾರೆ. ನನ್ನ ಪುಣ್ಯಕ್ಕೆ ಯಾರೋ ಒಬ್ಬರು ನಮಗಿದೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಬರೋಲ್ಲ. ಯೂಟ್ಯೂಬ್ ಚಾನಲ್ಲು ನಮ್ಮ ಅಣ್ಣನ ಮಗನು ಫೇಸ್ಬುಕ್ ಒಂದು ಕ್ರಿಯೇಟ್ ಮಾಡಿ ಕೊಟ್ಟವನೆ. ನಾನು ಅದರಲ್ಲಿ ನಮ್ಮ ಗುರುಗಳ ಬಗ್ಗೆ ಒಂದು ಈ ವಚನಗಳು ಇವೆಲ್ಲ ಟೈಪ್ ಮಾಡಿ ಅದರಲ್ಲಿ ಹಾಕ್ತಾಯಿರ್ತೀನಿ ಇವಾಗೂ.
ಅದು ಒಂದು 5-6 ವರ್ಷದಿಂದ ಯೂಟ್ಯೂಬ್ ಚಾನಲಲ್ಲಿ ಕ್ರಿಯೇಟ್ ಮಾಡಿ ಇದು ಮಾಡ್ತಾಯಿದ್ದೀನಿ. ಈ ಪ್ರವಚನ ಅನ್ನೋದು ಈ ವೀರಬ್ರಹ್ಮೇಂದ್ರ ಸ್ವಾಮಿ ಆ ಸಿದ್ದಯ್ಯ ಸ್ವಾಮಿಗೆ ಏನು ಬೋಧನೆ ಮಾಡಿದ್ದಾರೋ, ಆ ಸಿದ್ದಯ್ಯ ಸ್ವಾಮಿ 7ನೇ ವಂಶಸ್ಥರಾದಂಥ ಪೀರಯ್ಯ ಸ್ವಾಮಿ, ವೀರಬ್ರಹ್ಮೇಂದ್ರ ಸ್ವಾಮಿ ಪ್ರಿಯ ಶಿಷ್ಯನು ಸಿದ್ದಯ್ಯ ಸ್ವಾಮಿ, ಅವ್ರ ಮಗನು ಪೆದಪೀರಯ್ಯ ಸ್ವಾಮಿ, ಅವರ ಮಗನು ಬಾಬುಗುರು ಸ್ವಾಮಿ, ಅವ್ರ ಮಗನು ಬಾಲಸಿದ್ಧಗುರು ಸ್ವಾಮಿ, ಅವ್ರ ಮಗನು ಪೀರಯ್ಯ ಸ್ವಾಮಿ, ಅವ್ರ ಮಗನು ಲಕ್ಷ್ಮೇಶ್ವರ ಸ್ವಾಮಿ, ಅವ್ರ ಮಗನು ರಾಮಕೃಷ್ಣಪ್ಪ ಸ್ವಾಮಿ. ಈ ರೀತಿ 7ನೇ ವಂಶಸ್ಥರಂಥ ಪರಂಪರೆಯಲ್ಲಿ ಅವರು ಮುಡುಮಾದಲ್ಲಿ ಆ ಒಂದು ವೀರಬ್ರಹ್ಮೇಂದ್ರ ಸ್ವಾಮಿ ಏನು ಕಾಲಜ್ಞಾನ ಕೊಟ್ಟವರು, ವೇದಾಂತ, ಸಿದ್ಧಾಂತ, ಪ್ರಸಿದ್ಧಾಂತ, ಈ 3 ಸಬ್ಜೆಕ್ಟ್ ಬಗ್ಗೆ ಪರಿಪೂರ್ಣವಾಗಿ ತಿಳಿಸ್ಕೊಟ್ಟವ್ರೆ. ಸಿದ್ದಯ್ಯ ಸ್ವಾಮಿಗೆ ಕಾಲಜ್ಞಾನನೂ ಕೊಟ್ಟವ್ರೆ, ವೇದಾಂತ, ಸಿದ್ಧಾಂತ, ಪ್ರಸಿದ್ಧಾಂತನೂ ಕೊಟ್ಟವ್ರೆ. ಬಹಳ ಮಹತ್ತರವಾದಂಥ ಯಂತ್ರ, ತಂತ್ರ, ಮಂತ್ರ ಈ 3 ಕೊಟ್ಟಿದ್ದಾರೆ. ಅದನ್ನು ನನ್ನ ಹತ್ರ ಇವತ್ತು ಐತ್ಯ. ಬಟ್ ನಮಗೆ ಅವೆಲ್ಲ ಏನು ಬೇಕಾಗಿಲ್ಲ. ಈ ಒಂದು ಮೋಕ್ಷ ಮಾರ್ಗ ಸಿಕ್ಕೈತೆ. ಈ ಒಂದು ಮಾರ್ಗನ ನಾವು ಹಲವಾರು ಜನಕ್ಕೆ ತಿಳಿಸ್ಬೇಕಂತಾನೆ ನಾನು ಇವತ್ತು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಹೊಸದಾಗಿ. ಮೊನ್ನೆ ಲಾಸ್ಟ್ ಟೈಮು ಯಾವತ್ತಂದರೆ 9ನೇ ತಾರೀಕು ಒಂದು ವಿಡಿಯೋ ಮಾಡಿದ್ದೀನಿ ಇದೇ ತಿಂಗಳಲ್ಲಿ. ಇದಕ್ಕೆ ಮುಂಚೆ 26ನೇ ತಾರೀಕು ಮೇ ತಿಂಗಳಾಗ 2024 ಆವಾಗ ಮಾಡಿದ್ದೀನಿ. ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ನನಗೆ ಹೆಚ್ಚು ಕಡಿಮೆ ಆಗ್ತಾಯಿದೆ. ಆದ್ದರಿಂದ ನಾನು ಕೂತ್ಕೊಂಡು ಪ್ರವಚನ ಮಾಡೋದು ಸ್ವಲ್ಪ ಕಷ್ಟವಾಗಿದೆ. ಅದಕ್ಕೋಸ್ಕರ ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ್ರಿ. ನನಗೆ ಆರೋಗ್ಯ ಚೆನ್ನಾಗಿದ್ದರೆ ಕೂತ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟರೆ ನನ್ನ ಗುರುಗಳು ಆ ವೀರಬ್ರಹ್ಮೇಂದ್ರ ಸ್ವಾಮಿ ಆಗಲಿ, ನನ್ನ ಗುರುಗಳು ಪುಟ್ಟಪ್ಪ ಸ್ವಾಮಿ ಆಗಲಿ, ಯೋಗಿ ವೇಮನ ಸ್ವಾಮಿ ಆಗಲಿ, ಕೈವಾರ ತಾತಯ್ಯನವರಾಗಲಿ, ಅವ್ರ ಬಗ್ಗೆಲ್ಲ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಆದ್ದರಿಂದ ನಾವು ದೇವರನ್ನು ಹೊರಗಡೆ ಸಿಕ್ಕಿದ್ರೆ ನೀವೇ ಆಗಲಿ ನಾನೇ ಆಗಲಿ ಸಿಕ್ಕಲ್ಲ. ನನ್ನ ಗುರುಪಾದಾನೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ನಿಮ್ಮ ಜೀವಮಾನೆಲ್ಲ ಹುಡುಕ್ರಿ, ಸಿಕ್ಕಲ್ಲ. ಈ ಕಲ್ಲು, ಆಮೇಲೆ ಮಣ್ಣು, ಗಿಡಗಳು, ಹಾವು, ಹುತ್ತ ಹೋಗ್ತೀವಿ ಅಲ್ಲೋಗಿ ಹಾಲಟ್ಟೋದಕ್ಕೆ. ಅವು ಈಚೆ ಬಂದರೆ ಅಲ್ಲಿ ಇರ್ತಾರೆ ಜನಗಳು, ಓಡಾಕ್ತಾರೆ. ಮತ್ತು ಅಷ್ಟು ಮಾತ್ರಕ್ಕೆ ಏನು ಹೋಗಿ ಅಲ್ಲಿ ಸಾಯಬೇಕು? ಬುದ್ಧಿಜ್ಞಾನ ಇರಬೇಕು. ನಮಗೆ ಮೋಕ್ಷ ಗತಿ ಇಲ್ಲ. ಇನ್ನು ಹಾವುಗಳು ಅದನ್ನು ನರಕ ಜನ್ಮಗಳು ಅವೆಲ್ಲ, ಅದು ನಿನಗೆ ಮುಕ್ತಿ ಕೊಡ್ತದ? ಅದಕ್ಕೆ చిల్లరాళ్లకు మొక్కుచునుంటే చిత్తము చెడునో ఒరే చిత్తమునందో చిన్మయ జ్యోతిని చూచుట నుండుట సరే చిల్లరాళ్లకు మొక్కుచునుంటే చిత్తము చెడునో ఒరే భూములు బుట్రలు తిరుగుతుంటే బుద్ధులు చెడునో ఒరే భూములు బుట్రలు తిరుగుచునుంటే బుద్ధులు చెడునో ఒరే బుద్ధిననున్న పున్నమ చంద్రుని చూచుట నుండుట సరే నీళ్ళలో మునిగి గొణుగుచునుంటే నిలకడ చెడునో ఒరే నిలకడగా నిర్మల జ్యోతిని చూసుట నుండుట సరే
వీరయ్య దాసుడు చెప్పిన వాక్యమో వీరయ్య దాసుడు చెప్పిన వాక్యమో నమ్మితే తెలుసును ಒರೇ ಒರೇ. ವೀರಯ್ಯ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರು ಹೇಳಿರೋ ಅಂಥ ಒಂದು ಮಾರ್ಗ. ನೀನು ಶಿಲೆಗಳು, ಕಲ್ಲುಗಳು, ಹುತ್ತುಗಳು, ಗಿಡ ಮರ ಎಲ್ಲಿಷ್ಟೋ ಸುತ್ತಿ ಸಾಯ್ತಾ ಇರ್ತೀಯೋ ನಿನಗೆ ಏನೂ ಅರ್ಥ ಆಗಲ್ಲ. ನೋಡಿ, ಮಹಾತ್ಮರು ರಾಮಕೃಷ್ಣ ಪರಮಹಂಸ ಆಗಲಿ, ಸ್ವಾಮಿ ವಿವೇಕಾನಂದ ಆಗಲಿ, ಒಳ್ಳೆ ಗ್ರ್ಯಾಜುಯೇಟ್ ಪರ್ಸನ್ ಆ ಕಾಲದಲ್ಲಿ ಅವರು ಈ ಒಂದು ಬ್ರಹ್ಮಜ್ಞಾನ ತಿಳ್ಕೊಂಡು ಮೋಕ್ಷ ಮಾರ್ಗ ಪಡ್ಕೋಬೇಕು ಅಂತ ಒಂದು ಹಠ ಇತ್ತು ಅವರಲ್ಲಿ. ಅವರು ಪ್ರಿನ್ಸಿಪಾಲ್ ಕೇಳ್ತಾರೆ ಲಾಸ್ಟಲ್ಲಿ ಡಿಗ್ರಿ ಕೊಡುವಾಗ, ಅಪ್ಪ ನರೇಂದ್ರ ನೀನೇನಾಗ್ತೀಯಪ್ಪ ಇಲ್ಲಿಂದ ಈಚೆ ಹೋದ್ಮೇಲೆ ಅಂತ ಕೇಳ್ತಾರೆ ಪ್ರಿನ್ಸಿಪಾಲು. ಕೇಳಿದಾಗ, ಸ್ವಾಮಿ ನಾನು ಸನ್ಯಾಸಿ ಆಗಬೇಕಂತ ಇದ್ದೀನಿ. ಅಪ್ಪ ನಿನಗೇನು ಹುಚ್ಚಿಗಿಚ್ಚು ಇಡ್ತೀಯೇನೋ, ಎಲ್ಲ ನೀನು ಈ ಪ್ರೈಮರಿ ಸ್ಕೂಲಿಂದ, ನರ್ಸರಿ ಸ್ಕೂಲಿಂದ, ಕಾಲೇಜು, ಡಿಗ್ರಿ ಪದವಿ ಪಟ್ಕೊಂಡಿದ್ಯಾ, ಒಳ್ಳೆ ಜಾಬ್ಗೆ ಹೋಗಿ ಸಂಪಾದನೆ ಮಾಡ್ಬೋದಲ್ಲ, ನಿನಗೇನಕ್ಕೋ ಈ ಹುಚ್ಚು ಹಿಡಿದೈತೆ ಅಂತ ಕೇಳ್ತಾರೆ ಪ್ರಿನ್ಸಿಪಾಲು. ಆಯಿತು ಸರ್, ಯಾವುದೇ ಜಾಬ್ ಮಾಡಿದ್ರೂ ಹೊಟ್ಟೆ ಬಾಡ್ತಾನೆ, ಇನ್ನೇನು ನಾವೇನು ಹೊತ್ಕೊಂಡು ಹೋಗೋದೇನು ಇದೆಯಾ? ಭೂಮಿ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಒಡವೆ ವಸ್ತು ಏನೋ ಎತ್ಕೊಂಡು ಹೋಗಿದ್ರೆ ಹೇಳ್ರಿ. ಏನಿಲ್ಲ, ಎಲ್ಲ ಇಲ್ಲಿ ಬಿಟ್ಬಿಟ್ಟು ಹೋಗಬೇಕು. ನಡೆದಾರ ಸಮೇತ ಕುಯ್ದು ಕಟ್ ಮಾಡಿ ಬಿಸಾಕಿಬಿಡ್ತಾರೆ ಸತ್ತ ಮೇಲೆ. ಅಷ್ಟು ಮಾತ್ರಕ್ಕೆ ನಾವೇನಕ್ಕೆ ಈ ಭ್ರಾಂತಿನಲ್ಲಿ ಹುಟ್ಟುತ್ತಾ ಸಾಯ್ತಾ ಇರಬೇಕು ಅಂತ ಒಂದು ಆನ್ಸರ್ ಕೊಡ್ತಾರೆ. ಆಯ್ತಪ್ಪ, ಒಳ್ಳೆಯದಾಗಲಿ. ಅವರಿಗೆ ಫಸ್ಟು ಅವ್ರ ತಂದೆ ತಾಯಿಗಳು ಹೆಸರಿಕ್ಕಿರೋದು ನರೇಂದ್ರ. ತದನಂತರ ಅವ್ರ ಚಿಕ್ಕ ವಯಸ್ಸಿನಲ್ಲಿಂದನೂ ಯಾರಾದ್ರೂ ಈ ಥರ ಕಾವಿ ಹಾಕ್ಕೊಂಡಿದ್ರೆ, ಏನಪ್ಪ ನೀನು ದೇವ್ರನ್ನ ನೋಡಿದೀಯಾ? ಇಲ್ಲ ಸ್ವಾಮಿ, ನಾನು ನೋಡಿಲ್ಲ. ಮತ್ತು ನಿನಗೆ ಯಾಕೆ ಈ ಕಾವಿ? ಜನಗಳನ್ನ ಯಾಮಾರಿಸೋದಕ್ಕೆ? ನೋಡ, ನಾನು ಇವಾಗ ಧೈರ್ಯ ಹೇಳ್ತೀನಿ, ನನ್ನ ಗುರುಗಳು ನನಗೆ ತೋರಿಸ್ಕೊಟ್ಟಿದ್ದಾರೆ ಪರಮಾತ್ಮ ಸ್ವರೂಪ. ನೋಡೋ ಯೋಗ್ಯತೆ ಇದ್ದರೆ ಯಾರಾದರೂ ತೋರಿಸು ಯೋಗ್ಯತೆ ನನ್ನಲ್ಲೈತೆ. ಇದು ಮಾತ್ರ ಚಾಲೆಂಜ್ ಆಗಿ ಹೇಳ್ತೀನಿ. ನೋಡೋ ಯೋಗ್ಯತೆ ಅವ್ರಿಗಿರಬೇಕು, ತೋರಿಸೋ ಯೋಗ್ಯತೆ ನನಗಿದೆ. ಯಾರಾದ್ರೂ ಹೇಳಿಬಿಡಲಿ ಈ ಥರ, ಆ ರೀತಿ ಯಾರು ಹೇಳಲ್ಲ. ಅಂಥ ನಿತ್ಯಾನಂದ ಸ್ವಾಮಿನೇ ಬಿಡದಿನಲ್ಲಿ ಎಷ್ಟೋ ಎಕರೆಗಳು ಆಶ್ರಮ ಎಲ್ಲ ಅವ್ರಿಗೆಲ್ಲ ಕೊಟ್ಟೈತೆ ಗೌರ್ಮೆಂಟು. ನಮ್ಮಂಥವ್ರಿಗೆ ಒಂದು ಅಂಗಳ ಜಾಗ ಇಲ್ಲ ರೀ. ಏನೋ ಬೇಡ, ಒಂದು 30-40 ಒಂದು ಸೈಟ್ ಕೊಡಲಿ, ಎಲ್ಲ ಕಾರ್ಡಲ್ಲಿ ಕೊಡಲಿ ಗೌರ್ಮೆಂಟು. ಏನೋ ಈ ಒಂದು ಬ್ರಹ್ಮಜ್ಞಾನ ಒಂದು ಮಾರ್ಗ ಇದು ಮಾಡಿಕೊಂಡು ಅಲ್ಲೊಂದು ಚಿಕ್ಕದಾಗಿ ಒಂದು ಆಶ್ರಮ ಮಾಡಿಕೊಂಡು 10 ಜನಕ್ಕೆ ಹೋಗೋರಿಗೆ ಬರೋರಿಗೆ ಈ ಒಂದು ಬ್ರಹ್ಮಜ್ಞಾನ ಪ್ರಾಕ್ಟಿಕಲಾಗಿ ನಾವು ತೋರಿಸ್ಕೊಡ್ತೀವಿ. ಅವಾಗ ನಾವು ಮೊಬೈಲಲ್ಲಿ ಆಗಲಿ ಈ ರೀತಿ ಎಷ್ಟೇ ನಾವು ಹೇಳಿದ್ರೂ ಯಾರಿಗೂ ಅರ್ಥವಾಗಲ್ಲ. ಒಂದು 50%, 75% ಅರ್ಥ ಆಗ್ತದೆ. ಬಟ್ ಗುರು ಹತ್ರ ಬಂದು ಆ ಬೋಧನೆ ತಗೊಂಡಾಗ 100ಕ್ಕೆ 100 ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನೋಡೋಣ, ನನ್ನ ಗುರುಗಳು ಎಲ್ಲಿ ನನಗೆ ಆ ಒಂದು ಯೋಗ ಕೊಟ್ಟವನೋ ಕೊಳ್ಳಿ, ಮಾಡೋಣ. ಇಲ್ಲಾಂದರೆ ಈ ಒಂದು ಯೂಟ್ಯೂಬ್ ಚಾನಲ್ಲೇ ದೊಡ್ಡ ಆಶ್ರಮ, ಎಂಟೈರ್ ವರ್ಲ್ಡ್ಗೆಲ್ಲ
ತಲುಪಿಸುತ್ತೆ ಈ ಒಂದು ಪ್ರವಚನನ. ಹೌದಾ ಇಲ್ವಾ? ಅದೇ ರೀತಿಯಾಗಿ ಇದಕ್ಕಂಥ ದೊಡ್ಡ ಆಶ್ರಮ ನಾನು ಇದಕ್ಕೆ ಮೇಲೆ ಯಾವುದೂ ಬೇಡ. ಸುಮಾರು ಒಂದು 10 ಜಾಗದಲ್ಲಿ ಆಶ್ರಮಗಳೆಲ್ಲ ಮಾಡಿದ್ದೀನಿ. ಅವೆಲ್ಲ ಹಾಳು ಬಿದ್ದು ನಾಶನ ಆಗೈತು, ಒಂದೂ ಉದ್ಧಾರ ಆಗಿರಲಿಲ್ಲ. ಅದರಿಂದ ಇದೊಂದು ಒಳ್ಳೆಯ ಮಾರ್ಗ. ಈ ಚಿಲ್ಲರೆಗಳಂದರೆ ಕಲ್ಲು ದೇವರು ಇವೆಲ್ಲ ಅದೇನು ಮುಕ್ತಿ ಕೊಡಲ್ಲ. ಸೊ ಅಲ್ಲಿರೋ ಅಂಥ ಪೂಜಾರಿನ ತೋರಿಸ್ತಾನಂದರೆ ದೇವ್ರನ್ನ, ಅವನಿಗೂ ಯೋಗ್ಯತೆ ಇಲ್ಲ ತೋರಿಸೋದಕ್ಕೆ. ಅವನಿಗೆ ಗತಿ ಇಲ್ಲ ಅಂದರೆ ಇನ್ನೊಬ್ರಿಗೆ ಹೆಂಗೆ ತೋರಿಸ್ತಾನೆ? ಅಲ್ಲಿರೋ ಗೊಂಬೆನ ತೋರಿಸ್ತಾನೆ ಅಷ್ಟೆ. ನಾವು ಮಾಡಿರೋಂಥ ಒಂದು ಶಿಲೆ ತಾನೇ ಅಲ್ಲಿ ಇಟ್ಟಿರೋದು, ಬೇರೆ ಏನು ಸ್ಪೆಷಲ್ ಏನು ಇಲ್ವಲ್ಲ. ನಿನ್ನೊಳಗೆ ಐತಪ್ಪ ಪರಮಾತ್ಮನು, ನೀನು ನೋಡು. ಅದಕ್ಕೆ ಮಹಾತ್ಮರು ಎಷ್ಟೋ ವಿಧವಾಗಿ ಈ ಒಂದು ಮಾರ್ಗನ ತಿಳಿಸ್ಕೊಟ್ಟವ್ರೆ. ಮೇಲೆ ಮಂಟಪದಲ್ಲಿ ನೋಡಣ್ಣ, ಪಾರಾಕ್ಷ ಪಾರ ಬ್ರಹ್ಮ ತನ್ನೊಳು ಏನು ಕಾಣಣ್ಣ. ಕೀಳು ಮೇಳು ಮಾಡುತ್ತೈತೆ, ಮೇಲೆ ಜ್ಯೋತಿ ಬೆಳಗುತ್ತೈತೆ. ಬಾಲಕೃಷ್ಣನ ಲೀಲೆಯಲ್ಲಿ ಬೆಳಮಂಟಪದಲ್ಲಿ ನೋಡಣ್ಣ, ಪಾರಾಕ್ಷ ಪಾರ ಬ್ರಹ್ಮ ತನ್ನೊಳು ಏನು ಕಾಣಣ್ಣ. ಎಷ್ಟು ದಿನ ಇಲ್ಲಿದ್ದರೆ ನನ್ನ ಈ ಲೋಕದೊಳಗೆ ಕಷ್ಟವೈತೆ ತಿಳಿಯು ನಮ್ಮಣ್ಣ. ಅಷ್ಟದಳದ ಕಮಲದಲ್ಲಿ ಇಷ್ಟಲಿಂಗನ ಕೋಣೆಯಲ್ಲಿ ಮುಟ್ಟಿ ಪೂಜೆಯ ಮಾಡುವಂಥ ಯೋಗ ಹಠವನ್ನು ಸಾಧಿಸಣ್ಣ. ಮೇಲ್ಮಂಟಪದಲ್ಲಿ ನೋಡಣ್ಣ, ಪಾರಾಕ್ಷ ಪಾರ ಬ್ರಹ್ಮ ತನ್ನೊಳು ಏನು ಕಾಣಣ್ಣ. ಲೇ ಅಪ್ಪ, ನಿನ್ನೊಳಗೆ ನೀನು ನೋಡಬೇಕು. ನಿನ್ನೊಳಗೆ ನೀನು ನೋಡಬೇಕಂದ್ರೆ ನಿನಗೊಬ್ಬ ಗುರು ಇರಬೇಕು. ಗುರು ಇಲ್ದಿದ್ದು ಯಾರು ಹೆಂಗೂ ತಿಳ್ಕೊಳಕ್ಕಲ್ಲ. ನೋಡಿ, ಆಗಿನ ಕಾಲಕ್ಕೆ ಶ್ರೀರಾಮಚಂದ್ರನಿಗೂ ಗುರು ಇದ್ದಾರೆ. ವೈಷ್ಣ ಮಹರ್ಷಿ ಅವ್ರಿಗೆ ಗುರುಗಳು ಕೇವಲ ಬಿಲ್ಲು ಬಾಣನೇ ಕಲಿಸ್ಕೊಟ್ಟಿಲ್ಲ, ಬ್ರಹ್ಮವಿದ್ಯೆಯನ್ನು ಕಲಿಸಿ ಅವರಿಗೆ ಒಂದು ಜನನ ಮರಣದಿಂದ ಪಾರು ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ಅವ್ರಿಗೂ ಸಾಂದೀಪ ಮಹರ್ಷಿ ಆಯಪ್ಪನಿಗೂ ಬ್ರಹ್ಮವಿದ್ಯೆ ಹೇಳಿ ಈ ಜನನ ಮರಣದಿಂದ ಪಾರು ಮಾಡಿದ್ದಾರೆ. ಆಯಪ್ಪನ ಹತ್ರ ಮಾಯಾ ವಿದ್ಯೆಗಳು ಜಾಸ್ತಿ, ಶ್ರೀಕೃಷ್ಣ ಹತ್ರ. ಇವಾಗ ಇಲ್ಲಿರ್ತಾನೆ, ಇನ್ನೊಂದು ನಿಮಿಷಕ್ಕೆ ಇನ್ನೊಂದು ಜಾಗಕ್ಕೆ ಹೋಗ್ತಾನೆ. ಆಯಪ್ಪನ ಸ್ಟೋರಿ ಹೇಳಬೇಕಾದ್ರೆ ಟೈಮ್ ಸಾಕಾಗಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಎಲ್ಲರೂ ಅಷ್ಟೇ, ನಮ್ಮಲ್ಲಿ ಇವಾಗ ಪರಮಾತ್ಮ ಇದ್ದಾನೆ. ಅದೇ ಉಸಿರಾಟ. ಫೈನಲ್ ಆಗಿ ಹೇಳ್ತೀನಿ, ಆ ಉಸಿರಾಟ ನಿಂತು ಆದರೆ ನಮ್ಮನ್ನು ಎಲ್ಲಿಡ್ತಾರೆ ಚೆನ್ನಾಗಿ ಯೋಚನೆ ಮಾಡಿರಿ. ಅವನು ಗುರುವೇ ಆಗ್ಬೋದು, ಶಿಷ್ಯನೇ ಆಗ್ಬೋದು, ಪ್ರೈಮ್ ಮಿನಿಸ್ಟ್ರೇ ಆಗ್ಬೋದು. ಯಾರೋ ಒಂದು ಸೆಕೆಂಡ್ ಇರಿಸಲ್ಲ, ತಗೊಂಡೋಗಿ ಈಚೆ ಇಡಬೇಕು. ನಮಗೆ ಈ ಉಸಿರಾಟ, ಆ ಉಸಿರಾಟನೇ ಪರಮಾತ್ಮನು. ಈ ಪರಮಾತ್ಮನಿಗೆ ಹುಟ್ಟು ಸಾವಿಲ್ಲ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಜೀವಾತ್ಮನಿಗೆ ಹುಟ್ಟು ಐತೆ, ಸಾವು ಐತೆ. ಇಲ್ಲಿಂದ ಪಾರಾಗಬೇಕಾದ್ರೆ ಗುರುಗಳು ಬೇಕೇ ಬೇಕು. ಇದು ಫೌಂಡೇಶನ್. ಇದು ಸಾಂಖ್ಯ, ತಾರಕ, ಅಮನಸ್ಕ, ಕುಂಡಲಿನಿ ಯೋಗ, ಸ್ವಚ್ಛತಾನಂದ ಯೋಗ, ಅದನ್ನೇ ಆರ್ಯ ದರ್ಪಣ ಭಾವ ಅಂತಾರೆ. ಅಚಲ ಪರಿಪೂರ್ಣ ಸದ್ಬೋಧ, 6 ಹಂತಗಳೈತಿ. ಎಲ್ಲ ಪರಿಪೂರ್ಣವಾಗಿ ತಿಳಿದ ಮೇಲೆ ನೀನು ಇದ್ದಾಗಲೇ ನಿನಗೆ ಗುರುಗಳು
ಆ ಮೋಕ್ಷ ಪದವಿ ಅನ್ನೋದು ಏನೈತೆ ಅದು ತೋರಿಸ್ಕೊಡ್ತಾರೆ. ಅಂಥ ಪರಮ ಗುರುಗಳನ್ನೇ ನಾವು ನಂಬಬೇಕು, ಅವ್ರ ಹತ್ರ ನಾವು ಬೋಧನೆ ತಗೊಂಡು ನಾವು ಜನ್ಮರಾಹಿತ್ಯ ಪಟ್ಕೋಬೇಕು. ಆದ್ದರಿಂದ ಕಾಲಾವಕಾಶ ಕಡಿಮೆ ಆಗಿರೋದ್ರಿಂದ ಹೆಚ್ಚು ಕಡಿಮೆ ಆಯಿತು, 1 ಗಂಟೆ ಆಯಿತು. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೊಂದು ಥರ ಈ ಸಾಂಖ್ಯಯೋಗನೇ ಇನ್ನೊಂದು ಥರ. ಇವಾಗ ಇದನ್ನು 3 ಥರವಾಗಿ ಹೇಳಿದ್ದೀನಿ ಸಾಂಖ್ಯಯೋಗನ. ಇದಾದಮೇಲೆ ತಾರಕಯೋಗದ ಬಗ್ಗೆ ತಿಳಿಸ್ಕೊಡ್ತೇನೆ. ಆದ್ದರಿಂದ ಎಲ್ಲರೂ ಅಷ್ಟೇ ಮಹಾತ್ಮರು ನೀವೆಲ್ಲ ಈ ಒಂದು ವಿಡಿಯೋ ನೋಡಿ ಎಲ್ರಿಗೂ ನಿಮ್ಮ ಸ್ನೇಹಿತರಿಗೂ ಬಂಧು ಬಳಗ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಪರಿಚಯ ಮಾಡಿಕೊಡ್ರಿ. ಅಲ್ಲಿ ಅವರು ನೋಡಲಿ. ಇದು ನನ್ನ ಅಕೌಂಟ್ ನೇಮ್ ಬಂದು ಬಿ ವೀರರಾಘೋಲು. ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಅಕೌಂಟ್ ಓಪನ್ ಆಗುತ್ತೆ. ಅಕೌಂಟಲ್ಲಿ ನೀವು ನೋಡ್ಕೋಬೋದು. ಸ್ಟಾರ್ಟಿಂಗ್ನಲ್ಲಿ ಹೆಚ್ಚು ಕಡಿಮೆ ಇವಾಗ ಒಂದು 230-40 ವೀಡಿಯೋಗಳು ಮಾಡಿದ್ದೀನಿ ನಾನು ಟೋಟಲಾಗಿ. ಎಲ್ಲ ಲೀಕ್ ಬರ್ತಾ ಇರ್ತದೆ ನೋಡಿ ಎಲ್ಲ. ಹರಿ ಓಂ. ವೀರಬ್ರಹ್ಮೇಂದ್ರ ಸ್ವಾಮಿ ಪಾದಪದ್ಮಂಗಳಿಗೆ ನಮೋ ನಮಃ. ಜಗದ್ಗುರು ಯೋಗಿ ವೇಮನ್ನ ಸ್ವಾಮಿ ಪಾದಪದ್ಮಂಗಳಿಗೆ ನಮೋ ನಮಃ. ಯೋಗ ಯತೀಂದ್ರ ಕೈವಾರ ತಾತಯ್ಯನವರು ಪಾದಪದ್ಮಂಗಳಿಗೆ ನಮೋ ನಮಃ. ಮಾತಾ ಗೋವಿಂದಮಾಂ ಪಾದಪದ್ಮಂಗಳಿಗೆ ನಮೋ ನಮಃ. ಮಾತಾ ರಾಜರಾಜೇಶ್ವರಿ ಈಶ್ವರಿ ತಾಯಿ ಪಾದಪದ್ಮಂಗಳಿಗೆ ನಮೋ ನಮಃ. ಸಿದ್ಧಗುರುಸ್ವಾಮಿ ಪಾದಪದ್ಮಂಗಳಿಗೆ ನಮೋ ನಮಃ. ಪೆದಪೇರಿ ಸ್ವಾಮಿ ಪಾದಪದ್ಮಂಗಳಿಗೆ ನಮೋ ನಮಃ. ಬಾಬಗುರುಸ್ವಾಮಿ ಪಾದಪದ್ಮಂಗಳಿಗೆ ನಮೋ ನಮಃ. ಬಾಲಸಿದ್ಧಗುರುಸ್ವಾಮಿ ಪಾದಪದ್ಮಂಗಳಿಗೆ ನಮೋ ನಮಃ. ಪೀರಯ್ಯ ಸ್ವಾಮಿ ಪಾದಪದ್ಮಂಗಳಿಗೆ ನಮೋ ನಮಃ. ಈಶ್ವರಯ್ಯ ಸ್ವಾಮಿ ಪಾದಪದ್ಮಂಗಳಿಗೆ ನಮೋ ನಮಃ. ರಾಮಕೃಷ್ಣಪ್ಪ ಸ್ವಾಮಿ ಪಾದಪದ್ಮಂಗಳಿಗೆ ನಮೋ ನಮಃ. ನಮ್ಮ ಗುರುಗಳಾದಂಥ ಚಾಕ್ಲೇಟ್ ಬಾಗಲೂರು ಪುಟ್ಟಪ್ಪ ಸ್ವಾಮಿ ಪಾದಪದ್ಮಂಗಳಿಗೆ ನಮೋ ನಮಃ. ಆದ್ದರಿಂದ ಈ ಒಂದು ವಿಡಿಯೋ ನೋಡ್ತಕ್ಕಂಥ ಭಕ್ತಾದಿಗಳೆಲ್ಲ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಈ ಒಂದು ಬ್ರಹ್ಮಜ್ಞಾನ ಸಿಗಲಿ ಅಂತ ತಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಹರಿ ಓಂ. ಶಾಂತಿ ಶಾಂತಿ ಶಾಂತಿ.